ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರಿ, ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋದ್ರಿ, ನಿಮ್ಮ ಆ ಒಂದು ಮಾತು ಒಳ್ಳೆ ಲೆವೆಲ್ಗೆ ವೈರಲ್ ಆಯಿತು. ಸೊ ಏನೋ ಮ್ಯಾಜಿಕ್ ಮಾಡ್ತೀರಿ ಅಂತ ಅಂದ್ಕೊಂಡ್ವಿ. ಸೊ ಯಾಕೆ ಏನಾಯಿತು ಅಂತ ಹೇಳಿ? ಬೇಸಿಕ್ಲಿ ಆ ಮಾವುತ ಏನು ಮಾತೇನಿದೆ ನೀವು ಹೇಳ್ದಂಗೆ ವೈರಲೇ ಆಗಿತ್ತು. ನಾನು ವಿನಯ್ ಅವರ ಆಟ ನೋಡಿದ್ದೆ, ಓವರಾಲ್ ಎಲ್ಲ ಕಂಟೆಸ್ಟೆಂಟ್ಸ್ನ ಆಟನ ನೋಡಿ ಯಾವ ಥರ ಆಟ ಆಡಬೇಕು ಅಂತ ಒಂದು ಗೇಮ್ ಪ್ಲ್ಯಾನಲ್ಲೇ ಓದೋನು. ಬಟ್ ವಿನಯ್ ಅವ್ರಿಗೆ ಒಂದು ಟೀಸಿಂಗ್ ಥರ ಇರಲಿ, ಅವ್ರು ಎಗ್ರೆಸಿವ್ ಯಾವ ಥರ ಆಡಿದ್ದಾರೆ, ಆ ಒಳಗೆ ಹೋಗ್ಬೇಕಾದ್ರೆ ವಿನಯ್ಗೆ ಒಂದು ಫಸ್ಟ್ಗೆ ಒಂದು ಟಕ್ಕರ್ ಕೊಡೋಣ, ಒಂದು ಟೀಸ್ ಮಾಡೋಣ ಅಂತ ಮಾವುತ ವರ್ಡ್ನ ಯೂಸ್ ಮಾಡಿದ್ದು. ಒಂದು ಸೆಂಟೆನ್ಸ್ ಏನು ಬಂತು ತುಂಬಾ ವೈರಲ್ ಆಗಿತ್ತು ನೀವು ಹೇಳಿದ್ರೆ. ಸೊ ಬಟ್ ಓವರಾಲ್ ನೋಡಬೇಕಾದ್ರೆ ಆ್ಯಸ್ ಅ ಪರ್ಸನ್ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಎಲ್ಲ 100 ಕಂಟೆಸ್ಟೆಂಟ್ಸ್ ಯಾರಿದ್ರು ನನ್ನ ಜೊತೆಗೆ ಅವ್ರ ಜೊತೆ ಆಟ ಆಡೋಣ ಅಂತಾನೆ. ಸೊ ಮೈ ಹೋಲ್ ಜರ್ನಿ ಸ್ಟಾರ್ಟೆಡ್ ಲೈಕ್ ಪ್ರತಿಯೊಬ್ಬರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರತಿಯೊಬ್ಬರ ಒಂದು ಆಟ ಏನಿದೆ, ಅವ್ರು ಯಾವ ಥರ ಆಟ ಆಡ್ತಾ ಇದ್ದಾರೆ ಅದ್ರ ಪ್ರಕಾರನೇ ನಾನು ಆಟ ಆಡಬೇಕು, ಇನ್ಕ್ಲೂಡಿಂಗ್ ವಿನಯ್. ಸೊ ಆ ಪ್ರಾಸೆಸ್ಸಲ್ಲೇ ಇದ್ದೆ. ಆ ಪ್ರಾಸೆಸ್ಸಲ್ಲೇ 1 ವೀಕು ಸೆಕೆಂಡ್ ವೀಕು ಏನು ಎಂಟರ್ಟೈನ್ಮೆಂಟ್ ಅಂತ ಬಂತು ಅವಾಗ ಮಾಡಿ, 3rd 4th ವೀಕಲ್ಲಿ ನನ್ನ ಒಂದು ಗೇರಪ್ ಆಗಿ ಗೇಮನ್ನು ಈಗಷ್ಟೇ ಸ್ಟಾರ್ಟ್ ಮಾಡಬೇಕು ಅಥವಾ ಏನು ವಾರ್ಮಪ್ ಆಗಿ ಈಗ ಏನೋ ನಾನು ಕರೆಕ್ಟಾಗಿ ಒಂದು ಸೆಟ್ ಆಗ್ತೀನಿ ಅನ್ನೋ ಹೊತ್ತಿಗೆ ನನಗೆ ಎಲಿಮಿನೇಷನ್ ಬಂತು. ದ್ಯಾಟ್ಸ್ ಸ್ಯಾಡ್, ಬಟ್ ಅದರ್ವೈಸ್ ವಂಡರ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು. ನಾವು ಅಂದ್ಕೊಂಡ್ವಿ ಸ್ನೇಹಿತ ಹೊರಗೆ ಬಂದಮೇಲೆ ನಮೃತ ಜೊತೆ ಲೈಟಾಗಿ ಫ್ಲರ್ಟ್ ಮಾಡಿಕೊಂಡು ಏನೋ ಒಂದು ಇನ್ನೊಂದು ಲೆವೆಲಲ್ಲಿ ಜನರನ್ನ ರೀಚ್ ಆಗ್ತೀರಿ ಅಂತ ಅಂದ್ಕೊಂಡ್ವಿ. ಸೊ ಪ್ರಯತ್ನ ಕೂಡ ಆಯಿತು ಫ್ಲರ್ಟ್ ಮಾಡೋದಕ್ಕೆ, ಮತ್ತು ಅದು ಕಂಟಿನ್ಯೂ ಆಗಲಿಲ್ಲ. ಯಾಕೆ ಅಂತ ಹೇಳಿ ಕಾನ್ಷಿಯಸ್ ಎಫರ್ಟ್ ಏನು ಮಾಡಿರಲಿಲ್ಲ. ಆ್ಯಕ್ಚುಲಿ ಫನ್ ಫ್ಲರ್ಟ್ ಅಂತಲೇ ಹೇಳ್ಬೋದು. ನಮ್ರತಾ ಜೊತೆ ಹಿಂಗೆ ಮಾಡಿದ್ರೆ ನನಗೆ ಈ ಥರ ಪ್ರೊಜೆಕ್ಟ್ ಆಗ್ತೀನಿ ಅಥವಾ ಕಾಣಿಸ್ಕೊಳ್ತೀನಿ ಅಂತ ಆ ಥರ ಏನು ಕಾನ್ಷಿಯಸ್ ಎಫರ್ಟ್ ಏನು ಇರಲಿಲ್ಲ. ಬಟ್ ಸ್ನೇಹಿತವರಿಗೆ ಉರ್ಸೋಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದಂಥ ಒಂದು ಏನು ಫನ್ ಆ್ಯಕ್ಟ್. ಆಮೇಲೆ ಅದು ಸುದೀಪ್ ಸರ್ ಬಂದಮೇಲೆ ಆ ಥರ ಸ್ವಲ್ಪ ಮಾಡಿಸಿದ್ರು, ಏನು ಹಾಡು ಆಡಿಸಿದ್ರು. ಆ ಒಂದು ಕನ್ನಡ ಏನು ನಾನು ಅವರಿಗೆ ಡೆಡಿಕೇಟ್ ಮಾಡ್ತಾ ವಾಶ್ರೂಮ್ ಹತ್ರ ಹಾಡ್ತಿದ್ದನ್ನು ಸುದೀಪ್ ಸರ್ ನೋಟ್ ಮಾಡಿಬಿಟ್ಟು ಅದನ್ನ ಹೇಳಿದ್ರು. ಸೊ ಹಂಗೆ ಅದು ಸ್ವಲ್ಪ ಕ್ಯಾರಿ ಆಯಿತು. ಬಟ್ ಅದರ್ವೈಸ್ ಆ ಒಂದು ನಮ್ರತಾ ಮತ್ತು ನಮ್ಮದು ಕಾನ್ಷಿಯಸ್ ಆಗಿ ಓಕೆ ಇವ್ರನ್ನ ಇಂಪ್ರೆಸ್ ಮಾಡಬೇಕು ಅಥವಾ ಇವ್ರ ಜೊತೆ ಏನಾದರೂ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು ಅಂತ ಇರಲಿಲ್ಲ. ಇರ್ತಿದ್ರೆ ಮೇ ಬಿ ಒಂದು ಸ್ವಲ್ಪ ಬೆಟರ್ ಇನ್ನೂ ಮಾಡ್ಬೋದಾಗಿತ್ತು ಏನೋ. ಸೊ ಅದರ್ವೈಸ್ ಇಟ್ ವಾಸ್ ನೈಸ್. ಇಟ್ ವಾಸ್ ಅ ಲೈಟ್ ಚಾರ್ಮಿಂಗ್ ಥಿಂಗ್. ನಾನು ಸ್ನೇಹಿತಗೆ ಯಾವತ್ತೂ ಹೇಳ್ತಿದ್ದೆ, ಒಂದು ಹುಡುಗಿನ ಸುಮ್ಮನೆ ಅಲ್ಲೇ 100% ಅಲ್ಲೇ ಇದ್ದು ನೀನು ಬೇಕು ಅಂತ ಹೇಳೋದಲ್ಲ, ಒಂದು ಅವರಿಗೆ ಇಷ್ಟ ಆಗುವಂಥ ಒಂದು ಮಾತಾಡಿ ಅಲ್ಲಿಂದ ಹೋಗ್ಬಿಡೋದು ಅಂತ. ಸೊ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಡೂ ದ್ಯಾಟ್ ಅಷ್ಟೇ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.